ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. PM ಕಿಸಾನ್ ಸಮ್ಮಾನ್ ನಿಧಿಯ ಹಣಕ್ಕಾಗಿ ಕಾಯ್ತಾ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ಇದೇ ತಿಂಗಳು ನಿಮ್ಮ ಖಾತೆಗೆ 2,000 ರೂಪಾಯಿ ಅಮೌಂಟು ಕೈ ಸೇರುತ್ತೆ. ನಿಮಗೆ PM ಕಿಸಾನ್ ಹಣ ಬರುತ್ತೋ ಇಲ್ವೋ ಅಂತ ಹೇಳಿ ನೀವೇ ಸ್ವತಃ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೋದು. ನಿಮ್ಮ ಸ್ಟೇಟಸ್ಸು ನಾನು ಮುಂದೆ ತೋರಿಸ್ಕೊಡ್ತೀನಿ. ಆ ರೀತಿ ತೋರಿಸ್ತು ಅಂದರೆ ಕನ್ಫರ್ಮ್ ಆಗಿ ಇದೇ ತಿಂಗಳು ನಿಮಗೆ 2,000 ರೂಪಾಯಿ ಹಣ ನಿಮ್ಮ ಕೈ ಸೇರುತ್ತೆ. ನೀವು ಇದನ್ನು ಚೆಕ್ ಮಾಡಬೇಕು ಅಂದರೆ ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಟೈಪ್ ಮಾಡಿ ಫಸ್ಟ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ಸ್ಟಾರ್ಟಿಂಗಲ್ಲೇ ಒಂದು ಪಾಪಪ್ ಎಲ್ಲ ತೋರಿಸ್ತಾ ಇದೆ. ಇದೇ ತಿಂಗಳು 20ನೇ ತಾರೀಕಿನಂದು 9.44 ಕೋಟಿ ರೈತರ ಅಕೌಂಟ್ಗೆ ಸುಮಾರು 18,000 ಕೋಟಿಯಷ್ಟು ಹಣ ರಿಲೀಸ್ ಮಾಡ್ತಾ ಇದ್ದೀವಿ ಅಂತೇಳಿ ಅಧಿಕೃತವಾಗಿ PM ಕಿಸಾನ್ ವೆಬ್ಸೈಟ್ನಲ್ಲೂ ಕೂಡ ತೋರಿಸ್ತಾ ಇದ್ದಾರೆ. ಸ್ನೇಹಿತರೆ, ಕಳೆದ ಬಾರಿ ತುಂಬ ಜನ ರೈತರಿಗೆ 22ನೇ ಕಂತಿನ ಹಣ ಬಂದಿರಲಿಲ್ಲ. ಅಂಥ ರೈತರುಗಳು 23ನೇ ಕಂತಿನ ಹಣವೇನಾದರೂ ಬರುತ್ತೋ ಇಲ್ವೋ ಅಂತ ನೀವೇ ಕೂಡ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಬೇಕು ಅಂದರೆ ಸ್ನೇಹಿತರೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಅಲ್ಲಿ ನಿಮಗೆ 2 ಆಪ್ಷನ್ ಇದೆ. ಮೊದಲನೇ ಆಪ್ಷನ್ ಬಂದು ನೋ ಯುವರ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಮಾಡ್ಬೋದು. ಹಾಗೆಯೇ ಬೆನಿಫಿಷರಿ ಸ್ಟೇಟಸ್ನು ಕೂಡ ಚೆಕ್ ಮಾಡ್ಬೋದು. ನಾನಿವಾಗ ನೋ ಯುವರ್ ಸ್ಟೇಟಸ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇದು ಏನಾದ್ರು ವರ್ಕ್ ಆಗ್ತಿದೆ ಇಲ್ವಾ ಅಂತ. ಇವಾಗೆಲ್ಲ ಈ ಒಂದು ವೆಬ್ಸೈಟು ಫುಲ್ ಬ್ಯುಸಿ ಇರೋದ್ರಿಂದ ಈ ಒಂದು ವೆಬ್ಸೈಟು ರನ್ನಿಂಗ್ ಆಗೋಲ್ಲ. ಇಲ್ಲಿ ನಾನು ರಿಜಿಸ್ಟ್ರೇಷನ್ ನಂಬರ್ ಇದೆ, ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಹಾಗೆಯೇ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ಸೆಂಡ್ OTP ಅಂತ ಮಾಡಿದ್ದೀನಿ. ಈಗ OTP ಬರುತ್ತೆ. OTPನ ಹಾಕಿ ನಾನು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ವೆಬ್ಸೈಟಲ್ಲಿ ಈ ಒಂದು ರೈತನ ಮಾಹಿತಿ ನಿಮಗೆ ತೋರಿಸ್ಬೇಕು. ಆದರೆ ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಎರರ್ ಬರ್ತಾ ಇದೆ. ಪ್ಲೀಸ್ ಎಂಟರ್ ಯುವರ್ ವ್ಯಾಲಿಡ್ OTP ಅಂತ. OTP ಸರಿಯಾಗಿ ಹಾಕಿದ್ರು ಕೂಡ ಇದೇ ರೀತಿ ಬರ್ತಾ ಇದೆ. ಇನ್ನೊಂದು ಮೆಥಡಲ್ಲಿ ಚೆಕ್ ಮಾಡ್ಕೋಬೋದು, ಅದನ್ನು ಕೂಡ ತೋರಿಸ್ತೀನಿ. ಸ್ನೇಹಿತರೆ, ನೀವು ಮೇನ್ ಪೇಜ್ಗೆ ಹೋಗಿ ಅಲ್ಲಿ ನೀವು ನೋ ಯುವರ್ ಸ್ಟೇಟಸ್ ಅನ್ನೋ ಕೆಳಗಡೆ ಬೆನಿಫಿಷರಿ ಲಿಸ್ಟ್ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರಿದೆ ಅಂತ ನೀವು ಮೊದಲು ಚೆಕ್ ಮಾಡ್ಕೋಬೇಕಾಗ್ತದೆ. ಮೊದಲಿಗೆ ನಿಮ್ಮ ಸ್ಟೇಟು, ಸೆಕೆಂಡ್ನೇ ಕಾಲಮ್ ಮೇಲೆ ಬಂದು ನಿಮ್ಮ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ 3ನೇ ಕಾಲಮ್ ಮೇಲೆ ಬಂದು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಫೈನಲಾಗಿ ನಿಮ್ಮ ವಿಲೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಕೇಳುತ್ತೆ. ಆ ಲಿಸ್ಟಿಂದ ನಿಮ್ಮ ವಿಲೇಜನ್ನು ಚೂಸ್ ಮಾಡ್ಕೊಳ್ಳಿ. ತದನಂತರ ನೀವು ಪಕ್ಕದಲ್ಲಿ ಬಂದು ಗೆಟ್ ಡೀಟೇಲ್ಸ್ ಅಂತ ಆಪ್ಷನ್ ಇದೆ ನೋಡಿ, ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಇವಾಗ ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ಇರ್ತಕ್ಕಂಥ PM ಕಿಸಾನ್ಗೆ ನೋಂದಾವಣೆ ಆಗಿರ್ತಕ್ಕಂಥ ರೈತರ ಪ್ರತಿಯೊಬ್ಬರ ಹೆಸರು ಕೂಡ ಇಲ್ಲಿ ಶೋ ಆಗ್ತದೆ. ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯಾ ಇಲ್ವಾ ಅಂತ ಒಂದ್ಸರಿ ವೆರಿಫಿಕೇಷನ್ ಮಾಡ್ಕೊಳ್ಳಿ. ಕೆಳಗಡೆ ಬಂದು ಪೇಜ್ 1 2 3 4 ಅಂತ ಇರುತ್ತೆ. ನಿಮ್ಮ ಪೇಜು ಈ ಫಸ್ಟ್ ಪೇಜಲ್ಲಿ ಇಲ್ಲ ಅಂದರೆ ನೆಕ್ಸ್ಟ್ ಪೇಜಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಈ ರೀತಿ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿತ್ತು ಅಂದರೆ ಈ ಸರಿಯ PM ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ 2,000 ರೂಪಾಯಿ ಅಮೌಂಟು ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಮೆಥಡ್ ಇದೆ ಸ್ನೇಹಿತರೆ, ಅದು ನೀವು ಮೊಬೈಲ್ನಲ್ಲಿ ಆ್ಯಪ್ ಮುಖಾಂತರ ಚೆಕ್ ಮಾಡ್ಕೋಬೋದು. ನಿಮ್ಮ ಫೋನಲ್ಲಿ ಗೂಗಲ್ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡಿದ ನಂತರ ಒಂದು ಆ್ಯಪ್ ಬರುತ್ತೆ, ಆ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಯಾವ ರೀತಿ ಮಾಡ್ಕೊಳ್ಳೋದಂತ ಮುಂದೆ ತಿಳಿಸ್ಕೊಡ್ತೀನಿ. ಈ ರೀತಿ ಪ್ಲೇಸ್ಟೋರ್ ಓಪನ್ ಆಗುತ್ತೆ. ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಟೈಪ್ ಮಾಡಿ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಒಂದು ಆ್ಯಪ್ ಶೋ ಆಗ್ತದೆ. ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ಓಪನ್ ಅಂತ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪರ್ಮಿಷನ್ ಅಲೋ ಅಂತ ಕೇಳುತ್ತೆ, ಅಲೋ ಅಂತ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ಕೆಳಗಡೆ ಬಂದು ಗ್ರೀನಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಆ ಒಂದು ಬಟನ್ನ ಕ್ಲಿಕ್ ಮಾಡಬೇಕು. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ 2 ಆಪ್ಷನ್ ಬರುತ್ತೆ, ಅಪ್ಡೇಟ್ ಮೊಬೈಲ್ ನಂಬರು, ಲಾಗಿನ್ ಅಂತ. ನೀವೀಗ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ತದನಂತರ ನೀವು ಲಾಗಿನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಂತರ ಪೇಜಲ್ಲಿ ಲಾಗಿನ್ ಟೈಪ್ ಅಂತ ಕೇಳುತ್ತೆ. ಇಲ್ಲಿ ನೀವು ಬಂದು ಬೆನಿಫಿಷರಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ರಿಜಿಸ್ಟ್ರೇಷನ್ ID ಮತ್ತು ಆಧಾರ್ ನಂಬರ್ ಅಂತ 2 ಆಪ್ಷನ್ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಿ ಕೆಳಗಡೆ ಬಂದು ಫೇಸಿಯಲ್ KYC ಲಾಗಿನ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಇವಾಗ ನಿಮ್ಮ ಮುಖಚರ್ಯೆಯ ಮುಖಾಂತರ ನೀವು KYCನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಲಾಗಿನ್ ಆಗಬೇಕು ಅಂದರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಪೇ ಸ್ಕ್ಯಾನ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ನಂತರ ಸ್ನೇಹಿತರೆ ಈ ರೀತಿಯಾದಂಥ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಈ ಸರ್ಕಲ್ ಒಳಗೆ ನಿಮ್ಮ ಫೇಸ್ನ ಕರೆಕ್ಟಾಗಿ ಇಟ್ಟು ಗ್ರೀನ್ ಬರೋ ಥರ ನೋಡಿಕೊಂಡು ಕಣ್ಣನ್ನು ಬ್ಲಿಂಕ್ ಮಾಡಿ. ನಂತರ ಕರೆಕ್ಟಾಗಿ ನೀವು ಕಣ್ಣನ್ನು ಬ್ಲಿಂಕ್ ಮಾಡ್ತು ಅಂದರೆ ಆಟೋಮೆಟಿಕಾಗಿ ಕ್ಯಾಪ್ಚರ್ ಆಗುತ್ತೆ. ನಂತರ ಅದೇ ಕೂಡ ರೀಡೈರೆಕ್ಟ್ ಆಗುತ್ತೆ. ಇವಾಗ ಸಿಂಪಲಾಗಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಹೋಗಿ ಡ್ಯಾಶ್ ಬೋರ್ಡ್ ಅಂತ ಆಪ್ಷನ್ ಕಾಣ್ತಿದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಬೆನಿಫಿಷರಿ ಹೆಸರು, ಫೋನ್ ನಂಬರು, ರಿಜಿಸ್ಟ್ರೇಷನ್ ನಂಬರು, ಅಡ್ರೆಸ್ ಎಲ್ಲ ಓಪನ್ ಆಗುತ್ತೆ. ಎಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟಾಗಿ ಕೆಳಗಡೆ ಬಂದು ಲ್ಯಾಂಡ್ ರೆಕಾರ್ಡ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಬರಬೇಕು. ಆಧಾರ್ ಸೀಡಿಂಗ್ ಸ್ಟೇಟಸ್ಸು ಕೂಡ ಎಸ್ ಅಂತ ತೋರಿಸ್ಬೇಕು. KYC ಸ್ಟೇಟಸ್ಸು ಕೂಡ ಎಸ್ ಅಂತ ತೋರಿಸ್ಬೇಕು. ಈ ರೀತಿ ಇದು ಮಾತ್ರ ತಗೊಳುತ್ತೆ. ಕೆಳಗಡೆ ಬಂದು ಬೆನಿಫಿಷರಿ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿ. ನಂತರ ನೆಕ್ಸ್ಟ್ ಪೇಜಲ್ಲಿ ಬಂದು ನಿಮ್ಗೆ ಎಷ್ಟು ಕಂತು ಹಣ ಬಂದಿದೆ ಇಲ್ಲಿ ತನಕ. ಈಗ ಈ ರೈತಂದು 2020ರಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಕೊನೆ ಇನ್ಸ್ಟಾಲ್ಮೆಂಟ್ ಬಂದು 19ನೇ ಕಂತು ಬಂದಿದೆ. ಇದೇ ವರ್ಷದ 13/3/2020ರಲ್ಲಿ ಕೊನೆಯ ಕಂತು ಬಂದಿದೆ. ಈ ರೀತಿ ರೈತನ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟಾಗಿತ್ತು ಅಂದರೆ ಈ ಬಾರಿಯ 23ನೇ ಕಂತು ಕೂಡ ಈ ರೈತನಿಗೆ ಬರುತ್ತೆ. ಇಲ್ಲೇನಾದರೂ ಕಳೆದ ಬಾರಿ ನಿಮಗೆ ಏನಾದರೂ PM ಕಿಸಾನ್ ಹಣ ಬಂದಿದೆಯಾ ಇಲ್ವಾ ಅಂತ ಈ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳೋ ಮುಖಾಂತರ ಆ ರೈತರು ಈ ರೀತಿ ಪಟ್ಟಿನ ಚೆಕ್ ಮಾಡ್ಕೋಬೇಕು. ಕಳೆದ ಬಾರಿ ನಿಮಗೆ PM ಕಿಸಾನ್ ಹಣ ಬಂದಿತ್ತು ಅಂದರೆ ಈ ಬಾರಿನೂ ಕೂಡ ಯಾವುದೇ ತರಹದ ತೊಂದರೆ ಇಲ್ದಂಗೆ ನಿಮಗೆ ಎಲ್ಲ ಕೂಡ ಕರೆಕ್ಟಾಗಿದೆ ಅಂತ ಅರ್ಥ. ನಿಮಗೆ ಎಲ್ಲ ತರಹದ ಕಂತುಗಳು ಕೂಡ ಬರುತ್ತೆ ಅಂತ ಅರ್ಥ. ಈ ರೀತಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ನೀವು ಹಿಂದಿನ ಪೇಜಲ್ಲಿ ಹೋಗಿ ಇಲ್ಲಿ ಲ್ಯಾಂಡ್ ಸೀಡಿಂಗು ಮತ್ತು ನಿಮ್ಮ ಆಧಾರ್ ಸೀಡಿಂಗು, KYC ಸ್ಟೇಟಸ್ಸು ಈ ಮೂರಲ್ಲಿ ಯಾವುದಾದ್ರೂ ಒಂದು ನೋ ಅಂತ ಇದ್ದರೆ ಆ ರೈತನಿಗೆ ಈ ಬಾರಿಯ ಕಂತು ಬರಲ್ಲ ಅಂತ ಅರ್ಥ.
ನೀವು ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀವು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ, ಮನೇಲೆ ಕೂತು ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಹೇಳಿದ ರೀತಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.